ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ 1858ರ ಭಾರತ ಸರ್ಕಾರ ಕಾಯ್ದೆ ಅಂದರೆ ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನೋಡಿ, ಆಲ್ರೆಡಿ ನಾನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಹಾಗೂ 4 ಚಾರ್ಟರ್ ಕಾಯ್ದೆಗಳು ಅಂದರೆ 1793, 1813, 1833 ಹಾಗೂ 1853 ಇಷ್ಟು ಚಾರ್ಟರ್ ಕಾಯ್ದೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಯಾರಾದರೂ ಈ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ, ಈಗ ಈ ವಿಡಿಯೋದಲ್ಲಿ ವಿಕ್ಟೋರಿಯಾ ಮಹಾರಾಣಿಯ ಘೋಷಣೆಯಲ್ಲಿ ಮೊದಲನೇ ಕಾಯ್ದೆ ಆದಂತಹ 1858ರ ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ನೋಡೋಣ. ಓಕೆ, ಬನ್ನಿ. ಭಾರತ ಸರ್ಕಾರ ಕಾಯ್ದೆ 1858 ಹಿನ್ನೋಟ. ಈಗ ಈ ಕಾಯ್ದೆ ಹೇಗೆ ಜಾರಿಗೆ ಬಂತು, ಯಾತಕ್ಕೋಸ್ಕರ ಜಾರಿಗೆ ಬಂತು ಅಂತ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋಣ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ನೋಡಿ, 1857ರಲ್ಲಿ ನಡೆದಂತಹ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಏನು ಹೇಳ್ತೀವಿ, ಇದೊಂದು ಪ್ರಮುಖವಾದಂತಹ ಕಾರಣ 1858ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರೋಕೆ. ಇದು ಹೇಗೆ ಅಂತ ನೋಡೋದಾದರೆ, ಜನಸಾಮಾನ್ಯರಲ್ಲೂ ಅಸಮಾಧಾನ ಇತ್ತು. ಬ್ರಿಟಿಷರ ಆಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಭಾರತೀಯ ಸೈನಿಕರಲ್ಲೂ ಅಸಮಾಧಾನ ಇತ್ತು. ಹಾಗೆಯೇ ಭಾರತೀಯ ರಾಜರಲ್ಲೂ ಕೂಡ ಅಸಮಾಧಾನ ಇತ್ತು. ಇಷ್ಟಕ್ಕೆಲ್ಲ ಕಾರಣ ಬ್ರಿಟಿಷರು ಭಾರತದಲ್ಲಿ ಮಾಡ್ತಾ ಇದ್ದಂತಹ ದುರಾಡಳಿತ. ಓಕೆ, ಹಾಗಾದರೆ ಈ ಜನಸಾಮಾನ್ಯರಲ್ಲಿ ಏನೇನು ಅಸಮಾಧಾನ ಇತ್ತು ಅಂತ ನೋಡೋದಾದರೆ, ನಿರುದ್ಯೋಗ ಮತ್ತು ಬಡತನ. ಈ ಬ್ರಿಟಿಷ್ ಆಳ್ವಿಕೆಯಿಂದಾಗಿ ಜನಸಾಮಾನ್ಯರಲ್ಲಿ ನಿರುದ್ಯೋಗ ಉಂಟಾಯಿತು, ಹಾಗೆ ಬಡತನ ಹೆಚ್ಚಾಯಿತು. ಈ ಬ್ರಿಟಿಷರ ಹೊಸ ಕೈಗಾರಿಕಾ ನೀತಿಯಿಂದ ಭಾರತೀಯ ಕಾರ್ಮಿಕರು ಕೆಲಸ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಉಂಟಾಯಿತು. ಇದರಿಂದ ಜನರು ಬಡತನಕ್ಕೆ ತಳ್ಳಲ್ಪಟ್ಟರು. ಓಕೆ, ಹಾಗೆ ಕ್ಷಾಮಗಳು ಅಂದರೆ ಬರಗಾಲ. ಈ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಏನಿತ್ತು, ಇದು ಕೃಷಿಯ ಕಡೆ ಗಮನ ಕೊಡದೆ ತೆರಿಗೆ ಮಾತ್ರ ಜಾಸ್ತಿ ಮಾಡ್ತಾ ಹೋಯಿತು. ಇದರಿಂದಾಗಿ ಅನ್ನದ ಕೊರತೆ ಉಂಟಾಯಿತು, ಬರಗಾಲ ಕೂಡ ಬಂತು. ಓಕೆ, ಹಾಗೆ ಮತಾಂತರ ನೀತಿ. ಈ ಕ್ರೈಸ್ತ ಮಿಷನರಿಗಳು ಜನರನ್ನು ಬಲವಂತವಾಗಿ ಮತಾಂತರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಇದು ಭಾರತೀಯ ಸಾಮಾನ್ಯ ಜನರ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರ್ತಾ ಇತ್ತು. ಓಕೆ, ಹಾಗೆ ರೈತರಿಗೆ ಹೆಚ್ಚುವರಿ ತೆರಿಗೆ. ಈ ಬ್ರಿಟಿಷರು ರೈತರ ಮೇಲೆ ಅನಾವಶ್ಯಕವಾಗಿ ತೆರಿಗೆ ಹಾಕ್ತಾ ಇದ್ರು. ಬೆಳೆ ಹಾಳಾದರೂ ಪರವಾಗಿಲ್ಲ, ತೆರಿಗೆ ಕಟ್ಟಲೇಬೇಕು ಅಂತಕ್ಕಂಥ ರೂಲ್ಸ್ಗಳನ್ನು ಬ್ರಿಟಿಷರು ರೈತರ ಮೇಲೆ ಹೇರ್ತಾ ಇದ್ರು. ಇಷ್ಟು ಕಾರಣಗಳಿಂದ ಭಾರತೀಯ ಜನಸಾಮಾನ್ಯರಿಗೆ ಬ್ರಿಟಿಷರ ಮೇಲೆ ಅಸಮಾಧಾನ ಉಂಟಾಗಿತ್ತು. ಓಕೆ, ಈಗ ಭಾರತೀಯ ಸೈನಿಕರಿಗೆ ಬ್ರಿಟಿಷರ ಮೇಲೆ ಹೇಗೆ ಅಸಮಾಧಾನ ಉಂಟಾಯಿತು ಅಂತ ನೋಡೋದಾದರೆ, ಕಡಿಮೆ ವೇತನ ಮತ್ತು ಅಗೌರವ. ನೋಡಿ, ಭಾರತೀಯ ಸೈನಿಕರಿಗೆ ಬ್ರಿಟಿಷ್ ಸೈನಿಕರಿಗಿಂತಲೂ ಅತಿ ಕಡಿಮೆ ಸಂಬಳ ಕೊಡ್ತಾ ಇದ್ರು. ಹಾಗೆ ಬಹಳ ಅಗೌರವದಿಂದ ಭಾರತೀಯ ಸೈನಿಕರನ್ನು ಕಾಣ್ತಾ ಇದ್ರು. ಹಾಗೆ ಅವರ ಧಾರ್ಮಿಕ ಭಾವನೆಗಳಿಗೂ ಕೂಡ ಅಡ್ಡಿ ಮಾಡ್ತಾ ಇದ್ರು. ಹೇಗೆ ಅಂದರೆ, ನೋಡಿ, ಈ ಸೈನಿಕರಿಗೆ ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನ ಕೊಟ್ಟರು. ಈ ಬಂದೂಕಿಗೆ ಕಾರ್ಟ್ರಿಡ್ಜ್ ಅಂತ ಬರುತ್ತೆ, ಅಂದರೆ ಬುಲೆಟ್ಸ್ ಸ್ಟೋರ್ ಆಗಿರುತ್ತಲ್ಲ, ಅದನ್ನು ಕಾರ್ಟ್ರಿಡ್ಜ್ ಅಂತ ಕರೀತಾರೆ. ಈ ಕಾರ್ಟ್ರಿಡ್ಜನ್ನು ಬಂದೂಕಿಗೆ ಹಾಕೋ ಮುನ್ನ ಭಾರತೀಯ ಸೈನಿಕರು ಈ ಕಾರ್ಟ್ರಿಡ್ಜ್ನ ತುದಿಯನ್ನು ಬಾಯಿಯಿಂದ ಕಚ್ಚಿ ತೆಗಿಬೇಕಿತ್ತು. ಆದರೆ ಪ್ರಾಬ್ಲಮ್ ಏನಂದರೆ, ಆ ಒಂದು ಬಂದೂಕಿನ ಕಾರ್ಟ್ರಿಡ್ಜ್ನ ಮೇಲೆ ಹಂದಿ ಮತ್ತು ಹಸುವಿನ ಕೊಬ್ಬಿನಿಂದ ಮಾಡಿದಂತಹ ತೈಲವನ್ನು ಲೇಪನ ಮಾಡಿದರು. ಹಿಂದೂ ಸೈನಿಕರಿಗೆ ಹಸು ಪವಿತ್ರವಾಗಿತ್ತು, ಹಾಗೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು. ಇವುಗಳು ಭಾರತೀಯ ಸೈನಿಕರ ಧಾರ್ಮಿಕ ಭಾವನೆಗಳಿಗೆ ಅಡ್ಡಿ ಬರ್ತಾ ಇತ್ತು. ಓಕೆ, ಹಾಗೆ ಬ್ರಿಟಿಷ್ ಸೈನಿಕರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ರು. ಹೇಗೆ ಅಂದರೆ, ಉನ್ನತ ಹುದ್ದೆಗಳಿಗೆ ಬ್ರಿಟಿಷ್ ಸೈನಿಕರಿಗೆ ಮಾತ್ರ ಅವಕಾಶ ಇತ್ತು. ಭಾರತೀಯ ಸೈನಿಕರಿಗೆ ಉನ್ನತ ಹುದ್ದೆಗಳಿಗೆ ಏರಲು ಅವಕಾಶಗಳು ಸಿಗ್ತಾ ಇರಲಿಲ್ಲ. ಇಷ್ಟು ಕಾರಣಗಳಿಂದ ಭಾರತೀಯ ಸೈನಿಕರು ಬ್ರಿಟಿಷರ ಆಡಳಿತದ ಮೇಲೆ ಅಸಮಾಧಾನಗೊಂಡಿದ್ದರು. ಓಕೆ, ಹಾಗೆ ಭಾರತೀಯ ರಾಜರಿಗೆ ಯಾವ ಕಾರಣಗಳಿಂದ ಅಸಮಾಧಾನ ಉಂಟಾಗಿತ್ತು ಅಂದರೆ,
ಡಾಲ್ಹೌಸಿ ತಂದಂತಹ ದತ್ತುಪುತ್ರರಿಗೆ ಹಕ್ಕಿಲ್ಲವೆಂಬ ನೀತಿ. ಏನಂದರೆ ಈಗ ಒಬ್ಬ ರಾಜನಿಗೆ ಸ್ವಂತ ಪುತ್ರ ಇಲ್ಲ ಅಂದರೆ ಆ ರಾಜ ದತ್ತುಪುತ್ರನಿಗೆ ರಾಜ್ಯದ ಹಕ್ಕನ್ನು ನೀಡುವಂತಿರಲಿಲ್ಲ ಅಂತ ಈ ನೀತಿ ಹೇಳುತ್ತೆ. ಈ ನೀತಿಯಿಂದ ಬ್ರಿಟಿಷರು ಅನೇಕ ರಾಜ್ಯಗಳನ್ನು ವಶಪಡಿಸಿಕೊಂಡು, ಹಾಗೆ ನಾನಾ ಸಾಹೇಬ ಮತ್ತು ಝಾನ್ಸಿ ರಾಣಿಯಿಂದ ಇವರ ರಾಜ್ಯಗಳನ್ನ ಕಿತ್ಕೊಂಡು ಇವರಿಗೆ ಬ್ರಿಟಿಷರು ಅವಮಾನ ಮಾಡಿದ್ರು. ಇದರಿಂದ ಇವರಿಗೂ ಕೂಡ ಕ್ರೋಧ ಅನ್ನೋದು ಹೆಚ್ಚಾಯಿತು. ಹಾಗೆ ಔದ್ನ ದುರಾಕ್ರಮಣ, ಔದ್ ರಾಜ್ಯವನ್ನು ಕೂಡ ಕೆಟ್ಟ ಆಡಳಿತದ ನೆಪವೊಡ್ಡಿ ಈ ಬ್ರಿಟಿಷರು ತಮ್ಮ ವಶಕ್ಕೆ ತಗೊಂಡ್ರು. ಇಷ್ಟೆಲ್ಲ ಕಾರಣಗಳಿಂದ ಭಾರತೀಯ ರಾಜರು ಬ್ರಿಟಿಷರ ಆಡಳಿತದ ಮೇಲೆ ಅಸಮಾಧಾನಗೊಂಡಿದ್ರು. ಓಕೆ, ಇಷ್ಟೆಲ್ಲ ಅಸಮಾಧಾನಗಳೆಲ್ಲ ಸೇರಿ 1857ರಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯರು ದಂಗೆ ಏಳ್ತಾರೆ. ಅದನ್ನು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಬ್ರಿಟಿಷರ ವಿರುದ್ಧ ಭಾರತೀಯರು ಬಹಳ ದೊಡ್ಡದಾಗಿ ದಂಗೆ ಏಳ್ತಾರೆ. ರೈತರು, ರಾಜರು, ಸೈನಿಕರು, ವಿದ್ಯಾರ್ಥಿಗಳು, ಜನಸಾಮಾನ್ಯರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಾಗ ಬ್ರಿಟನ್ನಲ್ಲಿ ಇದ್ದಂತಹ ಬ್ರಿಟಿಷ್ ಸಾಮ್ರಾಜ್ಞೆ ವಿಕ್ಟೋರಿಯಾ ಮಹಾರಾಣಿಗೆ ಈ ವಿಷಯ ಗೊತ್ತಾಗುತ್ತೆ. ಓಕೆ, ಹೀಗೆ ಇದನ್ನು ಬಿಟ್ಟರೆ ಭಾರತ ನಮ್ಮ ಕೈಯಿಂದ ತಪ್ಪೋಗುತ್ತೆ ಅಂತ ಹೇಳಿ ಸದ್ಯದ ಪರಿಸ್ಥಿತಿಗೆ ಭಾರತೀಯರನ್ನು ತಣ್ಣಗೆ ಮಾಡಲು, ಅವರ ವಿಶ್ವಾಸವನ್ನು ಗೆಲ್ಲಲು ಈ ವಿಕ್ಟೋರಿಯಾ ಮಹಾರಾಣಿ ಒಂದು ಘೋಷಣೆನ ಹೊರಡಿಸ್ತಾಳೆ. ಅದೇ 1858ರ ಭಾರತ ಸರ್ಕಾರ ಕಾಯ್ದೆ. ಓಕೆ, ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ನೋಡೋಣ. ಈ ವಿಕ್ಟೋರಿಯಾ ಮಹಾರಾಣಿ ಮಾಡಿದಂತಹ ಘೋಷಣೆಯನ್ನು ಬ್ರಿಟನ್ ಪಾರ್ಲಿಮೆಂಟ್ 1858ರ ಆಗಸ್ಟ್ 2ರಂದು ಕಾಯ್ದೆಯಾಗಿ ಪಾಸ್ ಮಾಡುತ್ತೆ. ಈ ಒಂದು ಕಾಯ್ದೆಗೆ ಆ್ಯಕ್ಟ್ ಫಾರ್ ದ ಗುಡ್ ಗವರ್ನಮೆಂಟ್ ಆಫ್ ಇಂಡಿಯಾ, ಅಂದರೆ ಭಾರತದ ಉತ್ತಮ ಆಡಳಿತಕ್ಕಾಗಿ ಕಾಯ್ದೆ ಅಂತ ಕರೆದ್ರು. ಓಕೆ, ಅದೇ ರೀತಿ 1858ರ ನವೆಂಬರ್ 1ರಂದು ಬ್ರಿಟಿಷ್ ಅಧಿಕಾರಿಯಾಗಿದ್ದ ಲಾರ್ಡ್ ಕ್ಯಾನಿಂಗ್ ಬ್ರಿಟಿಷ್ ಸಾಮ್ರಾಜ್ಞೆ ವಿಕ್ಟೋರಿಯಾ ಮಹಾರಾಣಿಯ ಪ್ರಸಿದ್ಧ ಪತ್ರಿಕೆಯನ್ನು ತಗೊಂಡು ಬಂದು ಅಲಹಾಬಾದ್ ದರ್ಬಾರಿನಲ್ಲಿ, ಅಂದರೆ ಒಂದು ವಿಶೇಷ ಅಧಿಕೃತ ಸಮಾರಂಭದಲ್ಲಿ ವಿಕ್ಟೋರಿಯಾ ಮಹಾರಾಣಿಯ ಪತ್ರಿಕೆಯನ್ನು ಓದ್ತಾನೆ. ಓಕೆ, ಈತ ಓದಿದಂತಹ ಅಂಶಗಳೇ 1858ರ ಭಾರತ ಸರ್ಕಾರ ಕಾಯ್ದೆ ಆಗುತ್ತೆ. ಹಾಗಾದರೆ ಲಾರ್ಡ್ ಕ್ಯಾನಿಂಗ್ ಯಾವ ಅಂಶಗಳನ್ನು ಅಲಹಾಬಾದ್ ದರ್ಬಾರಿನಲ್ಲಿ ಓದ್ತಾನೆ ಅಂದರೆ, ಮೊದಲನೆಯ ಅಂಶ, ಭಾರತವನ್ನು ಮುಂದಿನಿಂದ ಬ್ರಿಟಿಷ್ ರಾಣಿ ಅವರ ಹೆಸರಿನಲ್ಲಿ ಆಡಳಿತ ನಡೆಸುವಂತೆ ನಿಗದಿಪಡಿಸಲಾಗಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ರದ್ದುಪಡಿಸಲಾಗಿದೆ. ಅಂದರೆ ಏನು, ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ರದ್ದು ಮಾಡಿ ಇನ್ನು ಮುಂದೆ ಭಾರತದಲ್ಲಿ ಬ್ರಿಟಿಷ್ ರಾಣಿಯವರ ಹೆಸರಿನಲ್ಲಿ ಆಡಳಿತ ನಡೆಯುತ್ತೆ. ಓಕೆ, ಎರಡನೇ ಅಂಶ ಏನಂದರೆ, ಭಾರತದ ಆಡಳಿತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟನ್ ಪಾರ್ಲಿಮೆಂಟ್ಗೆ ವರ್ಗಾವಣೆಯಾಯಿತು. ಅಂದರೆ ಈ ಹಿಂದೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ನಡೆಸ್ತಾ ಇತ್ತು, ಹೌದಲ್ವಾ? ಈ 1858ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಭಾರತದ ಎಲ್ಲ ಅಧಿಕಾರಗಳು ಬ್ರಿಟನ್ ಪಾರ್ಲಿಮೆಂಟ್ಗೆ ಹಸ್ತಾಂತರ ಆಗುತ್ತೆ. ಇನ್ನು ಮುಂದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಹಾಗೂ ಭಾರತಕ್ಕೂ ಯಾವುದೇ ಆಡಳಿತಾತ್ಮಕವಾಗಿರುವಂತಹ ಸಂಬಂಧ ಇರುವುದಿಲ್ಲ ಅಂತ ಈ ಕಾಯ್ದೆ ಹೇಳುತ್ತೆ. ಓಕೆ, ಮೂರನೇ ಅಂಶ ಏನಂದರೆ, ಸೇನಾಪಡೆಗಳನ್ನು ರಾಣಿಗೆ ವರ್ಗಾಯಿಸಲಾಯಿತು. ಅಂದರೆ ಭಾರತದಲ್ಲಿ ಇದ್ದ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಗಳನ್ನು ಇವತ್ತಿನಿಂದ ರಾಣಿ ವಿಕ್ಟೋರಿಯಾಳ ಸೇನೆ ಅಂತ ಪರಿಗಣಿಸಲಾಯಿತು. ಅಂದರೆ 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಭಾರತೀಯ ಮತ್ತು ಬ್ರಿಟಿಷ್ ಸೈನ್ಯಗಳು ರಾಣಿಯ ನೇರ ನಿಯಂತ್ರಣಕ್ಕೆ ಒಳಪಟ್ಟವು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಅಂಶಗಳನ್ನು ನೋಡೋಣ. 1858ರ ಭಾರತ ಸರ್ಕಾರ ಕಾಯ್ದೆಯ ಮುಂದಿನ ಅಂಶ ಏನಂದರೆ, ಭಾರತದ ಗವರ್ನರ್ ಜನರಲ್ ಹುದ್ದೆಯ ಹೆಸರನ್ನು ಬದಲಿಸಿ ವೈಸ್ರಾಯ್ ಆಫ್ ಇಂಡಿಯಾ ಎಂದು ಕರೆಯಲಾಯಿತು. ಓಕೆ, ಭಾರತದ ಗವರ್ನರ್ ಜನರಲ್ ಅಂತ ಇದ್ದಂತಹ ಹುದ್ದೆಯನ್ನು ವೈಸ್ರಾಯ್ ಆಫ್ ಇಂಡಿಯಾ ಅಂತ ಬದಲಾವಣೆ ಮಾಡಿದ್ರು. ವೈಸ್ರಾಯ್ ಅಂದರೆ ರಾಣಿಯ ಪ್ರತಿನಿಧಿ ಅಂತ. ಈ ಒಂದು ವೈಸ್ರಾಯ್ ಆಫ್ ಇಂಡಿಯಾ ಹುದ್ದೆಗೆ ಲಾರ್ಡ್ ಕ್ಯಾನಿಂಗನ್ನು ಭಾರತದ ಮೊದಲ ವೈಸ್ರಾಯ್ ಆಗಿ ನೇಮಕ ಮಾಡಿದ್ರು. ಇಂಪಾರ್ಟೆಂಟ್. ಓಕೆ, ಈ ವೈಸ್ರಾಯ್ ನೇರವಾಗಿ ಬ್ರಿಟಿಷ್ ರಾಣಿ ವಿಕ್ಟೋರಿಯಾಳ ಪರವಾಗಿ ಭಾರತದ ಆಡಳಿತನ ನಡೆಸ್ತಾನೆ. ಅಂದರೆ ಭಾರತದಲ್ಲಿ ರಾಣಿಯ ಅಧಿಕಾರವನ್ನು ವೈಸ್ರಾಯ್ ಪ್ರತಿನಿಧಿಸ್ತಾನೆ. ಓಕೆ, 1858ರ ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಪ್ರಕಾರ ಭಾರತದ ಗವರ್ನರ್ ಜನರಲ್ ಅಂತ ಇದ್ದಂತಹ ಹುದ್ದೆಯನ್ನು ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೆಸರು ಬದಲಾವಣೆ ಮಾಡಿದ್ರು. ಆ ಒಂದು ವೈಸ್ರಾಯ್ ಆಫ್ ಇಂಡಿಯಾ ಹುದ್ದೆಗೆ ಭಾರತದ ಮೊದಲ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗನ್ನು ನೇಮಕ ಆಗ್ತಾನೆ.
ಇನ್ನು ಮುಂದೆ ಈತ ರಾಣಿಯ ಪರವಾಗಿ ಭಾರತದ ಆಡಳಿತನ ನಡೆಸ್ತಾನೆ. ಓಕೆ, ಇಷ್ಟು ಅಂಶಗಳು ಅರ್ಥ ಆಗಿದೆ ಅಂದ್ಕೊಂಡು ಮುಂದೆ ಹೋಗ್ತೀನಿ. ಮುಂದಿನ ಅಂಶ 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ಗಳು ಅಂದರೆ ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್ ರದ್ದಾದವು. ಅಂದರೆ ನಾನು ಹಿಂದಿನ ಕಾಯ್ದೆಗಳಲ್ಲೇ ಹೇಳಿದ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಕಾರ ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್ ಜಾರಿಗೆ ಬಂದಿತ್ತು. ಅವುಗಳು ಯಾವುವು ಅಂದರೆ, ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸು, ಇನ್ನೊಂದು ಬೋರ್ಡ್ ಆಫ್ ಕಂಟ್ರೋಲು. ಇವುಗಳು ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ಮತ್ತು ಆಡಳಿತ ವ್ಯವಹಾರಗಳನ್ನು ನೋಡ್ಕೋತಾ ಇತ್ತು. ಆದರೆ 1858ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಈ ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್ ರದ್ದಾಗುತ್ತೆ. ಇಂಪಾರ್ಟೆಂಟ್. ಓಕೆ, ಇದಾದ ನಂತರ 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಭಾರತ ರಾಜ್ಯ ಕಾರ್ಯದರ್ಶಿ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಫಾರ್ ಇಂಡಿಯಾ ಅಂತಕ್ಕಂಥ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿ ಆ ಒಂದು ಹುದ್ದೆಗೆ ಸಂಪೂರ್ಣ ಅಧಿಕಾರನ ಮತ್ತು ನಿಯಂತ್ರಣನ ಈ ಕಾಯ್ದೆ ಕೊಡುತ್ತೆ. ಓಕೆ, ಭಾರತ ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸಿದವರು ಭಾರತ ಸಂಬಂಧಿತ ಎಲ್ಲ ಕೆಲಸಗಳನ್ನು ಅಂದರೆ ಆಡಳಿತ, ಹಣಕಾಸು ಮತ್ತು ಸೇನೆ ಇವೆಲ್ಲ ಸೇರಿದಂತೆ ಎಲ್ಲ ವಿಷಯಗಳ ಮೇಲೆ ಸಂಪೂರ್ಣ ಅಧಿಕಾರನ ಈ ಕಾಯ್ದೆ ಕೊಡುತ್ತೆ. ಈತ ಅಂದರೆ ಭಾರತ ರಾಜ್ಯ ಕಾರ್ಯದರ್ಶಿ ಬ್ರಿಟಿಷ್ ಕ್ಯಾಬಿನೆಟ್ನ ಸದಸ್ಯ ಆಗಿರ್ತಾನೆ. ಫೈನಲಿ ಇವನು ಬ್ರಿಟಿಷ್ ಸಂಸತ್ತಿಗೆ ಹೊಣೆಗಾರನಾಗಿದ್ದ. ಅಂದರೆ ಭಾರತದ ವಿಷಯದಲ್ಲಿ ಈ ಭಾರತ ರಾಜ್ಯ ಕಾರ್ಯದರ್ಶಿ ಬ್ರಿಟಿಷ್ ಸರ್ಕಾರಕ್ಕೆ ಉತ್ತರಿಸಬೇಕಿತ್ತು. ಓಕೆ, ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ಹೋಗೋಣ. ಮುಂದಿನ ಅಂಶ 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಹೊಸದಾಗಿ ರಚನೆಯಾದಂತಹ ಹುದ್ದೆ ಭಾರತ ರಾಜ್ಯ ಕಾರ್ಯದರ್ಶಿಗೆ ಆಡಳಿತಾತ್ಮಕವಾಗಿ ಸಹಾಯ ಮಾಡೋಕೆ ಅಂತಲೇ 15 ಸದಸ್ಯರುಳ್ಳ ಸಲಹಾ ಸಮಿತಿಯನ್ನು ಅಂದರೆ ಕೌನ್ಸಿಲ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡ್ತಾರೆ. ಯಾಕೆ ಅಂದರೆ ಭಾರತ ರಾಜ್ಯ ಕಾರ್ಯದರ್ಶಿಗೆ ಆಡಳಿತಾತ್ಮಕವಾಗಿ ಸಹಾಯ ಮಾಡೋಕೆ. ಎಷ್ಟು ಸದಸ್ಯರು ಇದ್ದರು ಅಂದರೆ 15 ಸದಸ್ಯರು ಇರುವಂತಹ ಸಲಹಾ ಸಮಿತಿ. ಹಾಗೂ ಈ ಸಲಹಾ ಸಮಿತಿಯನ್ನು ಕಾನೂನುಬದ್ಧ ಸಂಸ್ಥೆಯಾಗಿ ಘೋಷಣೆ ಮಾಡಿದ್ರು. ಓಕೆ, ಈ 15 ಸದಸ್ಯರುಳ್ಳ ಸಲಹಾ ಸಮಿತಿಗೆ ಭಾರತ ರಾಜ್ಯ ಕಾರ್ಯದರ್ಶಿಯೇ ಅಧ್ಯಕ್ಷನಾಗಿದ್ದ. ಓಕೆ, ಹಾಗೆಯೇ ಈ ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್ಗೆ ಇದ್ದಂತಹ ಅಧಿಕಾರವನ್ನು ಭಾರತ ರಾಜ್ಯ ಕಾರ್ಯದರ್ಶಿ ಮತ್ತು ಅವನ ಸಲಹಾ ಸಮಿತಿಗೆ ಸಂಪೂರ್ಣ ಅಧಿಕಾರವನ್ನು ವರ್ಗಾವಣೆ ಮಾಡಲಾಗುತ್ತೆ. ಸೊ ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್ನ ರದ್ದು ಮಾಡಿ ಇದರ ಸಂಪೂರ್ಣ ಅಧಿಕಾರನ ಭಾರತ ರಾಜ್ಯ ಕಾರ್ಯದರ್ಶಿ ಹಾಗೂ ಅವನ ಸಲಹಾ ಸಮಿತಿಗೆ ವರ್ಗಾವಣೆ ಆಯಿತು. ಓಕೆ, 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಹೊಸದಾಗಿ ರಚನೆಯಾದಂತಹ ಭಾರತ ರಾಜ್ಯ ಕಾರ್ಯದರ್ಶಿ ಹುದ್ದೆಗೆ ಮೊದಲ ಭಾರತ ರಾಜ್ಯ ಕಾರ್ಯದರ್ಶಿಯಾಗಿ ಬ್ರಿಟನ್ ಸಂಸತ್ತಿನ ಕ್ಯಾಬಿನೆಟ್ ಮಂತ್ರಿಯಾಗಿದ್ದಂತಹ ಲಾರ್ಡ್ ಸ್ಟ್ಯಾನ್ಲೆ ನೇಮಕ ಆಗ್ತಾನೆ. ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. 1858ರ ಭಾರತ ಸರ್ಕಾರ ಕಾಯ್ದೆಯ ಅನುಸಾರ ಭಾರತ ರಾಜ್ಯ ಕಾರ್ಯದರ್ಶಿಯ ವೇತನ ಮತ್ತು ಭತ್ಯೆಗಳನ್ನು ಭಾರತದ ಖಜಾನೆಯಿಂದಲೇ ಕೊಡಬೇಕು ಅಂತ ತೀರ್ಮಾನ ಆಯಿತು. ಓಕೆ, ಹಾಗೆಯೇ ವೈಸ್ರಾಯ್ಗೆ ರಹಸ್ಯ ಸುದ್ದಿಗಳನ್ನು ಕಳುಹಿಸುವ ಮತ್ತು ಪಡೆಯುವ ಅಧಿಕಾರವನ್ನು ಭಾರತ ರಾಜ್ಯ ಕಾರ್ಯದರ್ಶಿ ಪಡ್ಕೋತಾನೆ. ಅಂದರೆ ಈ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ನಡೀತಾ ಇದ್ದಂತಹ ಎಲ್ಲ ವಿಷಯಗಳ ಮೇಲೆ ನೇರ ಹಿಡಿತನ ಹೊಂದಿತ್ತು ಅಂತ. ಹಾಗೆಯೇ 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಭಾರತದ ಮೇಲೆ ಈ ಬ್ರಿಟನ್ ಪಾರ್ಲಿಮೆಂಟ್ ನಿಯಂತ್ರಣ ಅಧಿಕಾರನ ಪಡ್ಕೊಳ್ಳುತ್ತೆ. ಅಂದರೆ ಈ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಸದಸ್ಯರು ಇರ್ತಾರಲ್ಲ, ಅವರು ಭಾರತದ ಆಡಳಿತದ ಕುರಿತು ಭಾರತ ರಾಜ್ಯ ಕಾರ್ಯದರ್ಶಿನ ಪ್ರಶ್ನೆ ಮಾಡುವ ಅಧಿಕಾರನ ಪಡ್ಕೋತಾರೆ. ಇದರಿಂದಾಗಿ ಭಾರತದ ಆಡಳಿತ ನೇರವಾಗಿ ಬ್ರಿಟನ್ ಪಾರ್ಲಿಮೆಂಟ್ನ ಹಿಡಿತಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದ ಭೌತಿಕ ಹಾಗೂ ನೈತಿಕ ಪ್ರಗತಿ ಬಗ್ಗೆ ಭಾರತ ರಾಜ್ಯ ಕಾರ್ಯದರ್ಶಿ ಪ್ರತಿ ವರ್ಷ ಬ್ರಿಟನ್ ಪಾರ್ಲಿಮೆಂಟ್ಗೆ ಕಾಗದ ಪತ್ರ ಒದಗಿಸುವುದು ಅಂತ 1858ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ತೀರ್ಮಾನ ಆಯಿತು. ಪ್ರತಿ ವರ್ಷ ಭಾರತದ ಭೌತಿಕ ಪ್ರಗತಿ ಅಂದರೆ ಆರ್ಥಿಕತೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಇದೇ ಭೌತಿಕ ಪ್ರಗತಿ. ಹಾಗೆ ನೈತಿಕ ಪ್ರಗತಿ ಅಂದರೆ ಶಿಕ್ಷಣದ ಅಭಿವೃದ್ಧಿ ಆಗಿರ್ಬೋದು, ಸಮಾಜದ ಸ್ಥಿತಿಗತಿಗಳ ಅಭಿವೃದ್ಧಿ ಆಗಿರ್ಬೋದು, ಇದನ್ನೇ ನೈತಿಕ ಪ್ರಗತಿ ಅನ್ನೋದು. ಸೊ ಪ್ರತಿ ವರ್ಷ ಭಾರತದ ಭೌತಿಕ ಪ್ರಗತಿ ಮತ್ತು ನೈತಿಕ ಪ್ರಗತಿ ಬಗ್ಗೆ ಭಾರತ ರಾಜ್ಯ ಕಾರ್ಯದರ್ಶಿ ಬ್ರಿಟನ್ ಪಾರ್ಲಿಮೆಂಟ್ಗೆ ವರದಿ ಸಲ್ಲಿಸಬೇಕಿತ್ತು. ಇದರಿಂದಾಗಿ ಬ್ರಿಟನ್ ಸರ್ಕಾರ ಭಾರತದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇತ್ತು. ಓಕೆ, ನೆಕ್ಸ್ಟ್ ಸಿವಿಲ್ ಸರ್ವಿಸ್ ಅಧಿಕಾರಿಗಳ ನೇಮಕಾತಿಯನ್ನು ಮುಕ್ತ ಸ್ಪರ್ಧೆಯಿಂದ ಮಾಡುವುದು.
ಅಂದರೆ ಭಾರತದ ಆಡಳಿತದ ಕೆಲಸಕ್ಕಾಗಿ ಸಿವಿಲ್ ಸರ್ವಿಸ್ ಆಫೀಸರ್ಸ್ಗಳನ್ನ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ಆಯ್ಕೆ ಮಾಡುವ ವ್ಯವಸ್ಥೆಯನ್ನು ಆರಂಭ ಮಾಡಿದ್ರು. ಓಕೆ, ದೇಶೀಯ ಸಂಸ್ಥಾನಗಳನ್ನು ಬ್ರಿಟನ್ ಸಾಮ್ರಾಜ್ಯದ ಅವಿಭಾಜ್ಯ ಅಂಗಗಳೆಂದು ಸಾರಿತು. ಅಂದರೆ 1858ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ದೇಶೀಯ ಸಂಸ್ಥಾನಗಳು ಇನ್ನು ಮುಂದೆ ಸ್ವತಂತ್ರವಲ್ಲ. ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ರಾಣಿಯ ಅಧೀನದಲ್ಲೇ ಇರಬೇಕು ಅಂತ ಈ ಕಾಯ್ದೆ ನಿಗದಿಪಡಿಸ್ತು. ಓಕೆ, ಪಾರ್ಲಿಮೆಂಟ್ನಲ್ಲಿ ಪಡೆದಂತಹ 1858ರ ಭಾರತ ಸರ್ಕಾರ ಕಾಯ್ದೆಯ ಪತ್ರದ ಇಷ್ಟು ಅಂಶಗಳನ್ನು ಹಾಗೂ ಈ ಅಧಿಕಾರಗಳನ್ನು ರಾಣಿಯ ಘೋಷಣೆಯ ಮೂಲಕ ಭಾರತೀಯರಿಗೆ ಮತ್ತು ರಾಜರಿಗೆ ತಿಳಿಸುವುದು ಅಂತ ಲಾರ್ಡ್ ಕ್ಯಾನಿಂಗ್ ಅಲಹಾಬಾದ್ ದರ್ಬಾರಿನಲ್ಲಿ ಓದ್ತಾನೆ. ಓಕೆ, ಈ ಒಂದು ಪತ್ರ ಅವರ ಅಂದರೆ ಭಾರತೀಯರ ಸಮೃದ್ಧಿಯಲ್ಲಿಯೇ ನಮ್ಮ ಶಕ್ತಿ ಇದೆ, ಅವರ ತೃಪ್ತಿಯಲ್ಲಿಯೇ ನಮ್ಮ ಭದ್ರತೆ ಇದೆ, ಅವರ ಕೃತಜ್ಞತೆಯಲ್ಲಿಯೇ ನಮ್ಮ ಪ್ರತಿಫಲ ಇದೆ ಎಂಬ ಹೇಳಿಕೆಯೊಂದಿಗೆ 1858ರ ಭಾರತ ಸರ್ಕಾರ ಕಾಯ್ದೆಯ ಪತ್ರನ ಲಾರ್ಡ್ ಕ್ಯಾನಿಂಗ್ ಓದಿ ಮುಗಿಸ್ತಾನೆ. ಅಂದರೆ ಈ ಒಂದು ವಾಕ್ಯದ ಮೂಲಕ ರಾಣಿ ವಿಕ್ಟೋರಿಯಾ ಭಾರತೀಯರಿಗೆ ಭರವಸೆ ಕೊಡ್ತಾಳೆ. ಭಾರತದ ಜನರ ಸುಖ, ಸಮೃದ್ಧಿ ಮತ್ತು ನಿಷ್ಠೆಯೇ ಬ್ರಿಟಿಷರ ಶಕ್ತಿಯ ಆಧಾರವಾಗಿದೆ. ನಾವುಗಳು ಅಂದರೆ ಬ್ರಿಟಿಷರು ಭಾರತದ ಧರ್ಮ, ಆಸ್ತಿ ಮತ್ತು ಹಕ್ಕುಗಳನ್ನು ರಕ್ಷಿಸುವುದಾಗಿ ಹೇಳ್ತಾ 1858ರ ಭಾರತ ಸರ್ಕಾರ ಕಾಯ್ದೆಯ ಪತ್ರ ಕೊನೆಗೊಳ್ಳುತ್ತೆ. ಓಕೆ, ಇಷ್ಟು ಕೂಡ 1858ರ ಭಾರತ ಸರ್ಕಾರ ಕಾಯ್ದೆಯ ಸಂಪೂರ್ಣ ಮಾಹಿತಿನ ನೀಡಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡು ಮುಂದೆ ಹೋಗ್ತೀನಿ. ಈ ವಿಕ್ಟೋರಿಯಾ ಮಹಾರಾಣಿಯ ಘೋಷಣೆಯ ಪರಿಣಾಮಗಳು ಏನೇನು ಅಂತ ನೋಡೋದಾದರೆ, ಈ 1858ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಭಾರತೀಯರ ಅರಸರಲ್ಲಿ ಮೂಡಿದ್ದ ಆಕ್ರಮಣದ ಭಯವನ್ನು ನಿವಾರಣೆ ಮಾಡ್ತು. ಹೌದಲ್ವಾ? ನೋಡಿ, 1757ರಲ್ಲಿ ಎದ್ದಂಥ ದಂಗೆಯ ನಂತರ ಅನೇಕ ಭಾರತೀಯ ರಾಜರು ಬ್ರಿಟಿಷರು ತಮ್ಮ ರಾಜ್ಯಗಳನ್ನು ವಶಪಡಿಸ್ಕೊಳ್ತಾರೇನೋ ಅಂತ ಒಂದು ಭಯದಲ್ಲಿ ಇದ್ದರು ಅಲ್ವಾ. ಆದರೆ ಈ 1858ರ ಭಾರತ ಸರ್ಕಾರ ಕಾಯ್ದೆಯ ಅನುಸಾರ ಆ ಒಂದು ಆಕ್ರಮಣದ ಭಯ ಹೋಗಿ ಭಾರತೀಯ ರಾಜರಿಗೆ ಸ್ವಲ್ಪ ನೆಮ್ಮದಿ ಬಂತು. ಓಕೆ, ಹಾಗೆಯೇ ಈ ರಾಣಿ ವಿಕ್ಟೋರಿಯಾ ಮಹಾರಾಣಿಯ ಘೋಷಣೆಗಳು ಭಾರತೀಯರಿಗೆ ಹಲವಾರು ಭರವಸೆಗಳನ್ನು ಮತ್ತು ಗೌರವಗಳನ್ನು ಕೊಡ್ತು. ಏನೇನು ಅಂದರೆ, ರಾಜರ ಹಕ್ಕುಗಳನ್ನು ಗೌರವಿಸೋದಾಗಿರ್ಬೋದು, ಈಸ್ಟ್ ಇಂಡಿಯಾ ಕಂಪನಿಯ ಕಾಲದ ಒಪ್ಪಂದಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಿರ್ಬೋದು, ಭಾರತೀಯರ ಸಂಪ್ರದಾಯ ಹಾಗೆ ಅವರ ನಡವಳಿಕೆ ಮತ್ತು ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಾಪಾಡೋದಿರ್ಬೋದು, ಹಾಗೆ ಯಾವುದೇ ಪಕ್ಷಪಾತ ಇಲ್ಲದೆ ಭಾರತೀಯರನ್ನು ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ಆಡಳಿತ ಹುದ್ದೆಗಳಿಗೆ ನೇಮಕ ಮಾಡೋದಿರ್ಬೋದು, ಹಾಗೆ ಉತ್ತಮ ಆಡಳಿತ ನೀಡುವ ಭರವಸೆ ಇರ್ಬೋದು. ಹೀಗೆ ಹಲವಾರು ಭರವಸೆಗಳನ್ನು ಮತ್ತು ಗೌರವಗಳನ್ನು 1858ರ ಭಾರತ ಸರ್ಕಾರ ಕಾಯ್ದೆ ಭಾರತೀಯರಿಗೆ ಕೊಡ್ತು. ಓಕೆ, ಹಾಗಾದರೆ ಈ 1858ರ ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ಇತಿಹಾಸಕಾರರು ಏನೇನು ಅಭಿಪ್ರಾಯಪಟ್ಟರು ಅಂತ ನೋಡೋದಾದರೆ, ಈಶ್ವರಿ ಪ್ರಸಾದ್ ಅಂತ ಒಬ್ಬರು ಇತಿಹಾಸಕಾರರು 1858ರ ಭಾರತ ಸರ್ಕಾರ ಕಾಯ್ದೆಯನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ, ಇದು ಭಾರತೀಯರ ಕಣ್ಣ ಮುಂದೆ ಸ್ವರ್ಗವನ್ನು ತಂದಿಟ್ಟಿತು ಅಂತ. ಹಾಗೆ ಮತ್ತೊಬ್ಬ ಇತಿಹಾಸಕಾರ ಆರ್.ಕೆ. ಮುಖರ್ಜಿ ಅವರು ಇದು ಅಂದರೆ 1858ರ ಭಾರತ ಸರ್ಕಾರ ಕಾಯ್ದೆ ಭಾರತ ಜನತೆಯ ಮ್ಯಾಗ್ನಾ ಕಾರ್ಟಾ ಅಂತ ವರ್ಣನೆ ಮಾಡ್ತಾರೆ. ಓಕೆ, ಇಷ್ಟು ಕೂಡ ವಿಕ್ಟೋರಿಯಾ ಮಹಾರಾಣಿಯ ಘೋಷಣೆ ಆದಂತಹ 1858ರ ಭಾರತ ಸರ್ಕಾರ ಕಾಯ್ದೆಯ ಸಂಕ್ಷಿಪ್ತ ವಿವರಣೆ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ 1861ರ ಭಾರತ ಕೌನ್ಸಿಲ್ ಕಾಯ್ದೆ ಮತ್ತು 1892ರ ಭಾರತ ಕೌನ್ಸಿಲ್ ಕಾಯ್ದೆಯನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.